ನಮಸ್ತೆ ಮಿತ್ರರೇ, ಈ ವಿಡಿಯೋದಲ್ಲಿ ಏನೇನಿದೆ ಅಂತ ನೋಡಿದ್ರೆ, ಮೊದಲನೇದಾಗಿ ಪ್ರಾರ್ಥನೆ, ಎರಡನೇದಾಗಿ ಜ್ಯೋತಿಷ್ಯಕ್ಕಾಗಿ ನಮ್ಮನ್ನು ಹೇಗೆ ಸಂಪರ್ಕಿಸಬೇಕು ಎಂಬ ಮಾಹಿತಿ. ಯಾವುದೇ ಕಾರಣಕ್ಕೂ ಕೂಡ ದೂರವಾಣಿ ಕರೆ ಮಾಡಬೇಡಿ, ವಾಟ್ಸಪ್ ಮಾತ್ರ ಮಾಡಿ. ಇನ್ನು ಮೂರನೆಯದಾಗಿ ನಿಮ್ಮ ಈ ಒಂದು ಫಾಲ್ಗುಣ ಮಾಸದಲ್ಲಿಯ ಗ್ರಹಸ್ಥಿತಿ, ನಾಲ್ಕನೆಯದಾಗಿ ನಿಮ್ಮ ರಾಶಿಯ ಭವಿಷ್ಯ, ಐದನೆಯದಾಗಿ ನಾಗಶಕ್ತಿ ವಿನಾಯಕನ ಆರಾಧನಾ ಕ್ರಮ, ಆರನೆಯದಾಗಿ ಅತ್ಯುತ್ತಮವಾದ ಎಲ್ಲರೂ ಕೂಡ ನೋಡಲೇಬೇಕಾದಂತಹ ಅತಿ ಉತ್ತಮವಾದ ವಿಷಯ ಒಂದು ಕೊನೆಯ ಭಾಗದಲ್ಲಿ ಲಭ್ಯ ಇದೆ. ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಬೇಡಿ. ಮತ್ತು ನಿಮ್ಮ ಸಂಸ್ಕಾರದಲ್ಲಿ ಯಾವ ರೀತಿಯ ಚಿಂತನೆ ಇದೆಯೋ ಅದೇ ರೀತಿಯ ಚಿಂತನೆಗಳು ಉತ್ತಮವಾದ ಜೀವನವನ್ನು ನಿಮಗೆ ನಿರೂಪಿಸುವುದರ ಜೊತೆಗೆ ಅನೇಕರ ಜೀವನವು ಕೂಡ ಉತ್ತಮವಾಗಿ ಆಗಲಿ ಎನ್ನುವ ನಿಮ್ಮ ಒಳ್ಳೆಯ ಸಂಸ್ಕಾರ. ಈ ವಿಡಿಯೋವನ್ನು ಶೇರ್ ಮಾಡೋದಕ್ಕಾಗಿ, ಲೈಕ್ ಮಾಡೋದಕ್ಕಾಗಿ, ಕಾಮೆಂಟ್ ಮಾಡೋದಕ್ಕಾಗಿ ಹಿಂದೇಟು ಹಾಕೋದು ಬೇಡ. ನಿಮ್ಮ ಸಂಸ್ಕಾರಕ್ಕಾಗಿ ನಮ್ಮ ಅನಂತ ಧನ್ಯವಾದಗಳು. ಓಂ ಮಾತ್ರೇರ್ಮಃ, ಓಂ ಮಾತೃಭ್ಯೋ ನಮಃ, ಓಂ ಪಿತೃರ್ಮಃ, ಓಂ ಪಿತೃಭ್ಯೋ ನಮಃ, ಓಂ ಗುರುಭ್ಯೋ ನಮಃ, ಓಂ ಆಚಾರ್ಯೇಭ್ಯೋ ನಮಃ, ಓಂ ಮಹಾಗಣಪತಯೇ ನಮಃ, ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ತೆ ಮಿತ್ರರೇ, ವಿಶ್ವಾವಸುನಾಮ ಸಂವತ್ಸರದ ಕೊನೆಯ ಮಾಸವಾದ ಫಾಲ್ಗುಣ ಮಾಸಕ್ಕೆ ಆತ್ಮೀಯ ಸ್ವಾಗತ. ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ 18/2/26ರಿಂದ 19/3/26ರವರೆಗೆ ಈ ಫಾಲ್ಗುಣ ಮಾಸ ತನ್ನ ಅವಧಿಯನ್ನು ಹೊಂದಿದೆ. ಈ ಫಾಲ್ಗುಣ ಮಾಸದಲ್ಲಿ 3 ಗ್ರಹಗಳು ವಿಶೇಷವಾಗಿ ತಮ್ಮ ರಾಶಿಯನ್ನು ಮುಂದಿನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾವೆ. ಮೊದಲನೇದಾಗಿ ಕುಜ, ನಂತರ ಶುಕ್ರ ಮತ್ತು ರವಿ ಗ್ರಹಗಳು. 23/2/2026ರಂದು ಕುಜ ಗ್ರಹವು ಕುಂಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಸೋಮವಾರ 6ನೆಯ ಅಂದರೆ ಷಷ್ಠಿಯಂದು 1/3/2026 ಮಾರ್ಚ್ 1ರಂದು ಶುಕ್ರನು ತನ್ನ ಉಚ್ಚ ರಾಶಿಯಾದ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರ ಫಲ ಅದ್ಭುತವಾಗಿದೆ. ಭಾನುವಾರ ದಿವಸ ತ್ರಯೋದಶಿಯಂದು ಈ ಒಂದು ಶುಕ್ರನು ತನ್ನ ಉಚ್ಚ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. 14/3/2026 ರವಿ ಗ್ರಹವು ಮೀನ ರಾಶಿಯನ್ನು ಶನಿವಾರ ದಿವಸ ಏಕಾದಶಿಯಂದು ಪ್ರವೇಶ ಮಾಡ್ತಾ ಇರುವಂಥದ್ದು. ಇದು ಅದ್ಭುತವಾದಂತಹ ಒಂದು ಗ್ರಹ ಸ್ಥಿತಿಗಳಾದರೆ, ಇನ್ನು ದಿನಾಂಕ 2 ಮಾರ್ಚ್ 2ರಂದು ಪೂರ್ಣಿಮೆ ಸಂಭವಿಸುತ್ತೆ. ಮಾರ್ಚ್ 2ರಂದು 5:37ಕ್ಕೆ ಪ್ರಾರಂಭವಾಗುವ ಪೂರ್ಣಿಮೆ ಮರು ದಿವಸ ಮಧ್ಯಾಹ್ನ 4:47ರವರೆಗೆ ಇರುತ್ತೆ. ಅಂದರೆ 3ನೇ ತಾರೀಕಿಗೆ ಸೂರ್ಯೋದಯಕ್ಕೆ ಪೌರ್ಣಿಮೆ ಸಿಗುತ್ತೆ. ಹಾಗಾಗಿ ಮೊದಲು ಹೋಳಿ ಹಬ್ಬದ ಶುಭಾಶಯಗಳು ತಮಗೆಲ್ಲ. ಹಾಗಾಗಿ ಇಲ್ಲಿ ಆ ಹೋಳಿಯ ಹಬ್ಬದ ವಿಶೇಷವಾದ ಕಾಮದಹನವನ್ನು 2ನೇ ತಾರೀಕಿನ ಸಂಜೆಯಂದು ಮತ್ತು ಸತ್ಯನಾರಾಯಣ ಕಥೆಯನ್ನು ಸಂಜೆ ಮಾಡುವವರು 2ನೇ ತಾರೀಕಿನ ಸಂಜೆಯನ್ನು ಮಾಡ್ತಾರೆ. ಇನ್ನು 3ನೇ ತಾರೀಕು ಸತ್ಯನಾರಾಯಣ ಕಥೆಯನ್ನು ಬೆಳಗ್ಗೆ ಮಾಡುವಂಥವರು ಬೆಳಗ್ಗೆ ಮಾಡ್ತಾರೆ. ಹಾಗೆಯೇ ಹೋಳಿ ಹಬ್ಬದ ಆಚರಣೆ 3ನೇ ತಾರೀಕಿನಂದು ಸೂರ್ಯೋದಯಕ್ಕೆ ಸಿಕ್ಕಾಗ ಆಗತ್ತೆ. ಇನ್ನು ಅಮಾವಾಸ್ಯೆ ಕೂಡ ಇದೇ ರೀತಿಯಾಗಿದೆ, ಪಾಡ್ಯ ಇದೇ ರೀತಿಯಾಗಿದೆ. 18ನೇ ತಾರೀಕಿನಂದು 7:52ಕ್ಕೆ ಪ್ರಾರಂಭವಾಗುವಂತಹ ಅಮಾವಾಸ್ಯೆ 18ನೇ ತಾರೀಕಿನಂದು ಮರು ದಿವಸ 7:07 ಈ ಒಂದು ಅಮಾವಾಸ್ಯೆ 19ನೇ ತಾರೀಕಿನವರೆಗೆ ದಿನ ಸೂರ್ಯೋದಯಕ್ಕೆ ಸಿಗುವಂಥದ್ದು ಅಮಾವಾಸ್ಯೆ. ಇದು ಯುಗಾದಿ ಅಮಾವಾಸ್ಯೆ ಆಗಿದ್ದು 18ನೇ ತಾರೀಕಿನ ದಿವಸ ಸೂರ್ಯೋದಯಕ್ಕೆ ಇಲ್ಲದೆ ಸಂಜೆ ಅಮಾವಾಸ್ಯೆ ಇರುತ್ತೆ. ತರ್ಪಣಾದಿಗಳು, ಶ್ರಾದ್ದಾದಿಗಳು 18ನೇ ತಾರೀಕಿನಿಂದಲೇ ಆಗತ್ತೆ. ಆದರೆ 19ನೇ ತಾರೀಕು ಕೂಡ ಅಮಾವಾಸ್ಯೆ ಅಂತ ಪರಿಗಣಿಸಲ್ಪಡುತ್ತೆ. ಇನ್ನು ವಿಶೇಷ ಅಂತಂದರೆ 7:07 ಪಾಡ್ಯ ಪ್ರಾರಂಭವಾಗಿ ಶ್ರೀ ಪರಾಭವ ಸಂವತ್ಸರದ ಆರಂಭ. ಮರು ದಿವಸ ಬೆಳಗ್ಗೆ ಈ ಪಾಡ್ಯ 5:55 ಇದ್ದು ಈ ಬಾರಿಯ ಶ್ರೀ ಪರಾಭವ ಸಂವತ್ಸರದ ಪ್ರಾರಂಭದ ಪಾಡ್ಯವು ಸೂರ್ಯೋದಯಕ್ಕೆ ಸಿಗದೇ ಇರುವಂಥ ಅವಸ್ಥೆಯಲ್ಲಿ ಇದೆ. ಹಾಗಾಗಿ ಈ ಯುಗಾದಿ ಹಬ್ಬವನ್ನು 19ನೇ ತಾರೀಕಿನಂದೇ ಮಾಡುವುದು ಅನಿವಾರ್ಯ ಕೂಡ. 20ನೇ ತಾರೀಕಿಗೂ ಕೂಡ ಪಾಡ್ಯ ಸೂರ್ಯೋದಯಕ್ಕೆ ಸಿಗುವುದಿಲ್ಲ, 19ಕ್ಕೂ ಕೂಡ ಸಿಗುವುದಿಲ್ಲ. ಹಾಗಾಗಿ 19 7:07 ಇದ್ದು ಆ 19ನೇ ತಾರೀಕಿನಲ್ಲಿಯೇ ಅತಿ ಹೆಚ್ಚಿನ ಅವಧಿ ಪಾಡ್ಯ ಇರುವುದರಿಂದ ಯುಗಾದಿಯ ಹಬ್ಬ ಆವತ್ತೇ ಆಚರಣೆ, ಹೊಸ ವರ್ಷದ ಆಚರಣೆ.
ಹಾಗಾಗಿ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ಈ ಶ್ರೀ ಪರಾಭವ ಸಂವತ್ಸರವು ಕೂಡ ಇದೇ 19ನೇ ತಾರೀಕಿನಂದೇ ಪ್ರಾರಂಭ ಆಗಿಬಿಡುತ್ತೆ. ಬೆಳಗ್ಗೆ 7:07 ಶ್ರೀ ಪರಾಭವ ಸಂವತ್ಸರ ಪ್ರಾರಂಭ, ವಿಶ್ವಾವಸು ಸಂವತ್ಸರದ ಅಂತ್ಯವಾಗತ್ತೆ. ಅದೇ ರೀತಿ ಪೌರ್ಣಿಮೆ ಅಮಾವಾಸ್ಯೆಗಳು ಕೂಡ ಕೇವಲ ಈ ರೀತಿ ಸೂರ್ಯೋದಯ ಸೂರ್ಯಾಸ್ತಗಳ ಮಧ್ಯಗಳಲ್ಲಿ ಆಗುವ ವ್ಯತ್ಯಾಸವಲ್ಲದೆ, ಇಲ್ಲಿ ಸಿಂಹ ರಾಶಿಯಿಂದ ಕನ್ಯಾ ರಾಶಿಯಲ್ಲಿ ಇರುವಂತಹ ಯಾವ ಕಾಲ್ಪನಿಕ ರೇಖೆ ಇದೆ, ಆ ಕಾಲ್ಪನಿಕ ರೇಖೆಯ ಮಧ್ಯದಲ್ಲಿ ಪೌರ್ಣಿಮೆಯು, ಹಾಗೆ ಕುಂಭ ರಾಶಿಯಿಂದ ಮೀನರಾಶಿಯ ಮಧ್ಯದಲ್ಲಿ ಯಾವ ಕಾಲ್ಪನಿಕ ಭೇದ ಇದೆ, ಆ ಒಂದು 2 ರಾಶಿಗಳ ಮಧ್ಯದಲ್ಲಿ ಈ ಅಮಾವಾಸ್ಯೆ ಘಟಿಸುತ್ತಾ ಇದೆ. ಇದೇ ಈ ವರ್ಷದ ವಿಶ್ವಾವಸು ಸಂವತ್ಸರದ ಆ ಬೀಳ್ಕೊಡುಗೆ. ಈ ಒಂದು ಪೌರ್ಣಿಮೆ ಮತ್ತು ಅಮಾವಾಸ್ಯೆಯಿಂದ ನಮಗೆ ಕಂಡುಬರುವುದು. ಅಮಾವಾಸ್ಯೆಯಿಂದ ಬೀಳ್ಕೊಡುಗೆ ಆಗುತ್ತೆ, ಆದರೆ ಪೌರ್ಣಿಮೆಯ ದಿವಸ ಚಿತ್ತಾ ನಕ್ಷತ್ರವಿದ್ದಲ್ಲಿ ಚೈತ್ರ ಮಾಸ ಅಂತ. ಹಾಗಾಗಿ ಈ ಮುಂದಿನ ಫಾಲ್ಗುಣ ಮಾಸದ ನಂತರ ಬರುವಂತಹ ಚೈತ್ರ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಈಗಲೇ ಕೊಡ್ತೇನೆ. ಈ ಒಂದು ಶ್ರೀ ಪರಾಭವ ಸಂವತ್ಸರ ಈ ಫಾಲ್ಗುಣ ಮಾಸದ ನಂತರವೂ ಕೂಡ ನಿಮಗೆ ಅತ್ಯಂತ ಒಳ್ಳೆಯದನ್ನು ಮಾಡಲಿ ಅಂತ ಅತ್ಯಂತ ಆತ್ಮೀಯವಾಗಿ ಬಯಸ್ತಾ ರಾಶಿ ಫಲದೆಡೆಗೆ ಗಮನ ಕೊಡೋಣ. ಸಿಂಹರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ಫಾಲ್ಗುಣ ಮಾಸ ವಿಶ್ವಾವಸು ಸಂವತ್ಸರದ ಕೊನೆಯ ಮಾಸಕ್ಕೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಈ ಸಿಂಹರಾಶಿಯ ಅಧಿಪತಿಯಾದಂತಹ ರವಿಯು ಸಪ್ತಮದಲ್ಲಿ ರಾಹುಗ್ರಸ್ತನಾಗಿ ನಂತರದಲ್ಲಿ ಅಸ್ಥಾನವಾದ ಅಷ್ಟಮಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಈ ಒಂದು ಫಾಲ್ಗುಣ ಮಾಸದಲ್ಲಿ. ಹಾಗೂ ಸಿಂಹ ರಾಶಿಯು ಹೊಟ್ಟೆಯ ಭಾಗವಾಗಿದ್ದು, ಇಲ್ಲಿ ಕೇತುವಿನ ಸ್ಥಿತಿಗತಿಗಳು ಮತ್ತು ರಾಹುವಿನ ದೃಷ್ಟಿ ಇರುವಂಥದ್ದು, ರಾಹುಗ್ರಸ್ತನಾದಂತಹ ರವಿ ಇರುವಂಥದ್ದು ಮೊದಲನೆಯದಾಗಿ ಆರೋಗ್ಯದ ಚಿಂತನೆ. ಇಲ್ಲಿ ರವಿಯು ಕೂಡ ಈ ಒಂದು ಸಿಂಹರಾಶಿಯ ಆರೋಗ್ಯಾಧಿಪತಿಯಾದಂತಹ ಶನೇಶ್ವರನ ಜೊತೆಗೆ ಮತ್ತೆ ಬೆರೀತಾ ಇರುವಂಥದ್ದು. ಹೀಗಾಗಿ ಹಳೆಯ ಎಲ್ಲ ರೋಗಗಳು ಅಥವಾ ಪೂರ್ವಜನ್ಮದ ಪಾಪದ ಅಂಶಗಳಿಂದ ಉಂಟಾಗುವ ರೋಗಗಳು, ಅನೇಕ ಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ. ಆದ್ದರಿಂದಾಗಿ ಯಾವುದೇ ರೀತಿಯಾದಂತಹ ಈ ಒಂದು ರೀತಿಯಾದ ರೋಗಗಳು ಕೂಡ ಉಲ್ಬಣವಾಗುವ ಸಾಧ್ಯತೆಗಳಿದ್ದಾಗ ಯಾವುದನ್ನು ನಿರ್ಲಕ್ಷ್ಯ ಮಾಡದೆ ವೈದ್ಯರನ್ನು ಸಂಪರ್ಕಿಸುವುದು ಅತಿ ಮುಖ್ಯವಾದ ವಿಚಾರ. ಅಲ್ಲಿ ಗುರುವು ಏಕಾದಶದಲ್ಲಿರುವುದರಿಂದಾಗಿ ಆಯುರ್ವೇದಕ್ಕೆ ಮೊದಲನೇದಾಗಿಯೋ ಅಥವಾ ಹೋಮಿಯೋಪತಿಯೋ ಸರಿಯಾದಂತಹ ನಿಮ್ಮ ಸಂಪರ್ಕ ಇರುವ ಉತ್ತಮ ವೈದ್ಯರನ್ನು, ನಿಮ್ಮ ಯಾವ ಕುಟುಂಬದ ವೈದ್ಯರು ಅಂತ ನೀವು ಸ್ವೀಕರಿಸಿದರೆ ಅವರ ಮೂಲಕ ಸರಿಯಾದಂಥ ಮಾಹಿತಿಯನ್ನು ಪಡೆದುಕೊಳ್ಳಿ. ಯಾರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಯಾವ ಕಾರಣಕ್ಕೂ ಈ ಒಂದು ಫಾಲ್ಗುಣ ಮಾಸದಲ್ಲಿ ನಿಮ್ಮ ದೇಹವನ್ನು ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ, ನಿಮ್ಮ ಆಹಾರವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಉತ್ತಮ ಆಹಾರದ ಅಗತ್ಯ ಇದ್ದು ಕೆಲವರಿಗೆ ಹಸಿವೆಯೇ ಆಗುವುದಿಲ್ಲ ಅಂದರೆ ಆಯುರ್ವೇದ ಆಸ್ಪತ್ರೆಯಿಂದ ಆಯುರ್ವೇದ ವೈದ್ಯಕೀಯ ಪದ್ಧತಿಯ ಔಷಧಿಯನ್ನು ತೆಗೆದುಕೊಳ್ಳುವುದು ಅತಿ ಮುಖ್ಯವಾದ ವಿಚಾರ ಎಂಬುದಾಗಿ ಇಲ್ಲಿ ಗಮನಕ್ಕೆ ಬರುವ ಮೊದಲನೇ ವಿಚಾರ. ಇನ್ನು ಪೌರ್ಣಿಮೆ ಇಲ್ಲೇ ಸಂಭವಿಸ್ತಾ ಇದ್ದು, ಈ ಒಂದು ಸಿಂಹ ರಾಶಿಯಲ್ಲಿಯೇ ಚಂದ್ರನಿಗೆ, ವ್ಯಯಾಧಿಪತಿಯಾದ ಚಂದ್ರನಿಗೆ ಪೌರ್ಣಿಮೆಯು ಮತ್ತು ಇದೇ ರಾಶಿಯ ಅಧಿಪತಿಯಾದ ರವಿಯಿಂದ ಅಷ್ಟಮದ ಸಮೀಪದಲ್ಲಿ ಚಂದ್ರನಿಗೆ ಅಮಾವಾಸ್ಯೆ ಘಟಿಸ್ತಾ ಇರುವಂಥದ್ದು ಸಣ್ಣ ಅನಾರೋಗ್ಯ ಅಥವಾ ಇತ್ಯಾದಿ ಯಾವುದೇ ವಿಚಾರಗಳು, ಮಾನಸಿಕ ಅನಾರೋಗ್ಯ, ಅರ್ಥಾತ್ ಹೇಗೆ ಅಂತಂದರೆ ಒತ್ತಡ. ಈ ಒತ್ತಡವು ಒಂದು ರೀತಿಯ ಅನಾರೋಗ್ಯ. ಸಂತೋಷಕ್ಕೆ ವಿರುದ್ಧವಾದ ಎಲ್ಲ ಕ್ರಿಯೆಗಳು ಅನಾರೋಗ್ಯ ಅಂತ ನಾವು ತೆಗೆದುಕೊಳ್ಬೋದು. ಮನಸ್ಸು ಇದ್ದಕ್ಕಿದ್ದಂತೆ ದುರ್ಬಲ ಅನಿಸೋದು, ನನಗೆ ಹೀಗಾಗತ್ತೆ ಅಂತ ಮತ್ತೆ ಮತ್ತೆ ಯೋಚನೆ ಬರುವಂಥದ್ದು ಇತ್ಯಾದಿಗಳು ಕೆಲವರಿಗೆ, ಅದು ಇತ್ತೀಚಿನ ದಿನದಲ್ಲಿ ಕೆಲವರಿಗೆ ಸೋಷಿಯಲ್ ಆಂಗ್ಸೈಟಿ ಅನ್ನುವಂಥದ್ದು ಅಥವಾ ಆಂಗ್ಸೈಟಿ, ಇದು ಆತಂಕ ಅಂತ ಕರಿತೀವಿ. ಸಾಮಾಜಿಕ ಆತಂಕ ಅಥವಾ ವೈಯಕ್ತಿಕ ಆತಂಕ, ಇದು ಹೆಚ್ಚಾಗ್ತಾ ಇರುವಂತಹ ಒಂದು ಕಾಲಘಟ್ಟ ಆಗಿದೆ ಇದು. ಆದ್ದರಿಂದಾಗಿ ಒಂದು ಸಣ್ಣದಾದರೂ ಕೂಡ ಏನೋ ದೊಡ್ಡದಾಯ್ತೇನೋ ಅಂತ ಭಾವಿಸುವಂತಹ ಮನಸ್ಥಿತಿ ಈಗ ಬೆಳೀತಾ ಇರೋದು ಜಾಸ್ತಿ ಕಂಡು ಬರ್ತಾ ಇದೆ. ಅದಕ್ಕಾಗಿ ಅದನ್ನೆಲ್ಲವನ್ನು, ಆ ನೆಗೆಟಿವನ್ನೇ ದೊಡ್ಡವಾಗಿ, ಆ ಋಣಾತ್ಮಕವಾದ ಚಿಂತನೆಯನ್ನು ಕಡಿಮೆ ಮಾಡುವಂಥದ್ದು, ಧನಾತ್ಮಕ ಚಿಂತನೆಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಗುರು ಏಕಾದಶದಲ್ಲಿ ನಿಮಗಿದ್ದಾನೆ. ಇಂತಹ ಒಂದು ಉತ್ತಮವಾದ ಫಲ ಇರುವಾಗ ಈ ಫಲವನ್ನೇ ಅನುಭವಿಸುವ ಯೋಗವನ್ನು ನೀವು ಪಡಿಬೇಕು ಅಂದರೆ ಧನಾತ್ಮಕ ಚಿಂತನೆಯನ್ನು ಮಾಡಬೇಕು, ಬೇಗ ಕಾರ್ಯಪ್ರವೃತ್ತರಾಗಬೇಕು.
ಎಲ್ಲ ವಿಚಾರಗಳಲ್ಲೂ ಕೂಡ ಧನಾತ್ಮಕವಾಗಿ ಕಾರ್ಯಪ್ರವೃತ್ತರಾಗಬೇಕು, ಋಣಾತ್ಮಕವಾಗಿ ಅಲ್ಲ. ಯಾಕೆಂದರೆ ರಾಶ್ಯಾಧಿಪತಿಯಾದ ರವಿಯು ಋಣಾತ್ಮಕನಾದಂತಹ ಕೇತುವು ಈ ರಾಶಿಯಲ್ಲಿದ್ದು ಋಣಾತ್ಮಕ ಫಲಗಳನ್ನು ಕೊಡ್ತಕ್ಕಂತಹ ಈ ರಾಹುವು ಕೂಡ ರವಿಯ ಸಾಂಗತ್ಯವನ್ನು ಇಲ್ಲಿ ಹೊಂದಿರುವಂಥದ್ದು ಮತ್ತು ರಾಹುವಿನ ನೇರ ದೃಷ್ಟಿ ರಾಶಿಗೆ ಇರುವುದರಿಂದ ಅತಿ ಬೇಗ ಋಣಾತ್ಮಕ ಚಿಂತನೆಗಳು ಬರ್ತವೆ. ನೆಗೆಟಿವ್ ಥಾಟ್ಸ್ಗಳು ಅತಿ ಬೇಗ ಜಾಗೃತ ಆಗುವ ಸಾಧ್ಯತೆಗಳು ಜಾಸ್ತಿ. ನಮಃ ಶಿವಾಯ ಜಪವನ್ನು ಶಿವಾಯ ನಮಃ ಎಂಬುದಾಗಿ ಮಹಿಳೆಯರು ಓಂ ನಮಃ ಶಿವಾಯ ಜಪವನ್ನು ಪುರುಷರು ಮಾಡೋದ್ರಿಂದ ಅತಿ ಬೇಗ ಹೆಚ್ಚಿನ ಫಲ ಸಿಗತ್ತೆ. ಆ ರೀತಿಯಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳುವ ಅನಿವಾರ್ಯತೆಗಳು ಇಷ್ಟು ಮಾಡಿದ್ರಾಗಿಲ್ಲ, ಕೇವಲ ಜಪದಿಂದ ಎಲ್ಲ ಆಗಲ್ಲ. ಆರೋಗ್ಯದ ವಿಚಾರದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡಲೇಬೇಕಾದ ಅಗತ್ಯ ಇಲ್ಲಿ ಕಂಡು ಬರ್ತಾ ಇದೆ. ಇನ್ನು ಈ ಪೌರ್ಣಿಮೆ ಇಲ್ಲೇ ಘಟಿಸ್ತಾ ಇರುವುದರಿಂದಾಗಿ ಪೌರ್ಣಿಮೆಯ ದಿವಸ ಈ ಒಂದು ಕೇತು ದೋಷ ನಿವಾರಣೆಗೆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ಅತ್ಯಂತ ಪ್ರಬಲವಾದ ಮನಸ್ಥಿತಿಯೊಂದಿಗೆ ನೀವು ಮಾಡಿದಾಗ ಈ ಒಂದು ನಿಮ್ಮ ಆರೋಗ್ಯದ ಅರಿವು, ನಿಮಗೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅಥವಾ ಯಾವ ಆಹಾರ ನಿಮಗೆ ಸೂಕ್ತ ಆಗುತ್ತೆ, ಆ ಒಂದು ಕಲ್ಪನೆ ಬರುವುದರ ಮೂಲಕವಾಗಿ ನಿಮಗೆ ಸೂಕ್ತವಾದಂತಹ ಆರೋಗ್ಯವನ್ನು ಅತಿ ಸುಲಭವಾಗಿ ಕಾಪಾಡಿಕೊಳ್ಳಲಿಕ್ಕೆ ನಾಗಶಕ್ತಿ ವಿನಾಯಕ ಶಕ್ತಿಯನ್ನು ಕೊಡ್ತಾನೆ. ಇನ್ನು ಈ ಪೌರ್ಣಿಮೆಯ ದಿವಸ ಅತಿ ಶುಭ ಮನೋಕಾಮನೆಗಳನ್ನು ಲೌಕಿಕವಾಗಿ ನಿಮಗೆ ಏನೇನೆಲ್ಲ ಕಾಮನೆಗಳಿದೆ ಅದನ್ನೆಲ್ಲ ಯೋಚನೆ ಮಾಡಿ ಶುದ್ಧ ಸಂಕಲ್ಪಿತರಾಗಿ ಮಾನಸ ಪೂಜೆಯನ್ನು ಮಾಡುವ ಮೂಲಕವಾಗಿ ಅತಿ ಉತ್ತಮವಾದ ಫಲವನ್ನು ಪಡೆಯಬಹುದು. ಇನ್ನು ದ್ವಿತೀಯಾಧಿಪತಿಯಾದ ಬುಧ ಸಪ್ತಮದಲ್ಲಿ ಇರುವುದರಿಂದ ಹಣಕಾಸಿನ ವಿಚಾರ ಮತ್ತು ಕುಟುಂಬದ ಮಧ್ಯದಲ್ಲಿಯ ದೋಷಗಳು, ವಾಗ್ದೋಷಗಳೆಲ್ಲವೂ ಕೂಡ ಹಿಂದಿನ ಪರಂಪರೆಯಲ್ಲಿ ಬಂದ ವಾಗ್ದೋಷಗಳಿರ್ಬೋದು ಅಥವಾ ಈಗ ನಡೀತಾ ಇರುವಂಥ ನಿಮ್ಮ ಮೇಲೆ ಅಪವಾದ ಇತ್ಯಾದಿಗಳು ಯಾವುದೇ ಕೂಡ ಇದ್ದರೂ ಕೂಡ ಈ ಒಂದು ದ್ವಿತೀಯಾಧಿಪತಿ ಸಪ್ತಮದಲ್ಲಿ ರಾಹುಗ್ರಸ್ತನಾಗಿರುವುದರಿಂದ ಅಪವಾದಾದಿ ಯೋಗಗಳು ಬರುವುದರಿಂದ ಮುಖ್ಯವಾಗಿ ಪತಿ ಪತ್ನಿಯರಲ್ಲಿ ಈ ಒಂದು ಅಪನಂಬಿಕೆ ಬರುವಂತಹ, ವಿಶ್ವಾಸ ಹೊರಟು ಹೋಗುವಂತಹ, ಬೇರೆಯವರಿಂದ ಬರುವ ಅಪವಾದಗಳು ಸಾಧ್ಯತೆಗಳು ಜಾಸ್ತಿ ಇರುವುದು. ಪ್ರೇಮಿಗಳಲ್ಲಿರ್ಬೋದು, ಎಲ್ಲ ಸಂಗಾತಿಗಳಲ್ಲಿ ಬಹಳ ಎಚ್ಚರಿಕೆಯ ಗಂಟೆ ಈ ಒಂದು ಪಾಲ್ಗುಣ ಮಾಸ. ಅದಕ್ಕಾಗಿ ಬಹಳ ಮುಖ್ಯವಾಗಿ ಈ ರಾಹುವಿನ ಮತ್ತು ಕೇತುವಿನ ದೋಷ ನಿವಾರಣೆಗಾಗಿಯೇ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಯುಕ್ತವಾಗಿ ಮಾಡಲೇಬೇಕಾದ ಅನಿವಾರ್ಯತೆಗಳು ಇಲ್ಲಿ ಕಂಡು ಬರುತ್ತೆ. ದಿನವೂ ಕೂಡ ಒಂದೇ ಸಮಯದಲ್ಲಿ ಮಾಡಿ ಅಂತ ನಮ್ಮ ವಿನಂತಿ. ಹಾಗೆ ಈ ಒಂದು ಸಪ್ತಮದಲ್ಲಿಯೇ ದ್ವಿತೀಯಾಧಿಪತಿ ಇರುವುದರಿಂದ ಹಣಕಾಸಿನ ವಿಚಾರದಲ್ಲಿ, ಕೌಟುಂಬಿಕವಾದ ವಿಚಾರಗಳಲ್ಲಿ ಪತಿ ಪತ್ನಿಯರ ಮಧ್ಯೆ ಆ ಒಂದು ಘರ್ಷಣೆ ಉಂಟಾದರೆ ಇದು ಒಳ್ಳೆಯ ಲಕ್ಷಣವನ್ನು ಹೊಂದಿಲ್ಲ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಪತಿ ಪತ್ನಿಯರು, ಸಂಗಾತಿಯರು, ಪ್ರೇಮಿಗಳು ಬಹಳ ಎಚ್ಚರಿಕೆಯಿಂದ ಈ ಒಂದು ಮಾಸದಲ್ಲಿ, ಪಾಲ್ಗುಣ ಮಾಸದಲ್ಲಿ ತಾಳ್ಮೆಯನ್ನು ಹೊಂದಿ ಸ್ವಲ್ಪ ವಿಮರ್ಶೆ ಮಾಡಿ ನಿಧಾನಗತಿಯಲ್ಲಿ ಮಾತುಗಳನ್ನಾಡುವ ಮೂಲಕವೇ ಇದನ್ನು ಗೆಲ್ಲಬೇಕಾದ ಅಗತ್ಯ ಇದೆ. ಅದಕ್ಕೆ ಪೂರಕವಾದ ಅನುಷ್ಠಾನ ನಾಗಶಕ್ತಿ ವಿನಾಯಕನ ಆರಾಧನೆ. ಇದು ಒಂದೇ ಸರಿಯಾದ ಮಾರ್ಗ, ಸಂಪೂರ್ಣ ಫಲ ಕೊಡುವ ಸರಿಯಾದ ಮಾರ್ಗ. ಬೇರೆಯ ಮಾರ್ಗಗಳು ತುಂಬ ಇದೆ. ಇಲ್ಲಿ ನೋಡಿ, ಈಶ್ವರ ಆರಾಧನೆ ಅಗತ್ಯ ಇದೆ, ಕುಲದೇವತಾ ಆರಾಧನೆ ಅಗತ್ಯ ಇದೆ, ನಿತ್ಯ ತಾಯಿ ತಂದೆ. ನೋಡಿ ಹೇಗಿದೆ ಅಂದರೆ, ಒಬ್ರು ಕೇಳಿದರು, ನಾವು ಇದನ್ನ ಇಷ್ಟೆಲ್ಲ ನಾವು ದಿನ ಮಾಡಬೇಕಾ ಅಂತ. ತುಂಬ ಚೆನ್ನಾಗಿದೆ. ನಾನು ಕೇಳಿದೆ, ಸಂಜೆವರೆಗೆಲ್ಲ ಏನೇನು ಮಾಡ್ತೀರಿ ಅಂತ. ಹೌದು, ಬೆಳಗ್ಗೆ ತಿಂಡಿ, ಇವತ್ತು ಇಡ್ಲಿ, ನಾಳೆ ದೋಸೆ, ಆಮೇಲೆ ಉಪ್ಪಿಟ್ಟು, ಪ್ರತಿದಿನ ಇದನ್ನೆಲ್ಲ ಮಾಡಲೇಬೇಕಾ? ಇಲ್ವಲ್ಲ. ಹಾಗೆಯೇ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಮತ್ತು ಊಟ, ಮಧ್ಯದಲ್ಲಿ ಒಂದಿಷ್ಟು ಸ್ನ್ಯಾಕ್ಸು, ಇದೆಲ್ಲ ಬೇಕೇ ಬೇಕಾ? ಇದು ಜೀವನವನ್ನು, ನಮ್ಮ ದೇಹ ನಿರ್ವಹಣೆ ಮಾಡಲಿಕ್ಕೆ, ನಮ್ಮ ಆಸೆಯನ್ನು ಪೂರೈಸ್ಕೊಳ್ಳಿ ನಾವೇನೆಲ್ಲ ಮಾಡ್ತೀವಿ. ನಿಷ್ಠಾವಂತರು ಅತಿಯಾಗಿ ತಿನ್ನುವುದನ್ನು ಬಿಟ್ಟು ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ತಿಂತಾರೆ. ಹಾಗೂ ಇದ್ದಾರೆ, ಹೀಗೂ ಇದ್ದಾರೆ. ಇದು ಜಗತ್ತು. ಹಾಗಾಗಿ ಇಲ್ಲಿ ಯಾವುದೇ ದೈವಿಕ ಆದ ಆರಾಧನೆಯನ್ನು ಮಾಡದಿದ್ದರೆ ದೈವ ಬಲ ಬರೋದಿಲ್ಲ. ಆವಾಗ ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಅದರ ಫಲ ಕಡಿಮೆ ಆಗ್ತಾ ಹೋಗಿಬಿಡುತ್ತೆ. ಅದನ್ನು ಸರಿಯಾಗಿ ನಿರ್ವಹಿಸುವ ಶಕ್ತಿ ಸಾಮರ್ಥ್ಯ ಕಡಿಮೆ ಆಗೋದ್ರಿಂದಲೇ ದೈವ ಬಲ ಬೇಕಾಗತ್ತೆ. ಅದಕ್ಕಾಗಿ ದೇವತಾ ಆರಾಧನೆ ಪೂರ್ವಜರು ಹೇಳಿದ್ದು. ದೇವರಲ್ಲೇ ನಂಬಿಕೆ ಇಲ್ಲದಿದ್ದವರು ಏನು ಮಾಡಬೇಕು? ಅತಿ ಸುಲಭವಾದ ಉತ್ತರ, ಅವರ ಮೇಲೆ ಅವರ ನಂಬಿಕೆಯನ್ನು ಮೊದಲು ಇಟ್ಕೊಳ್ಬೇಕು. ಅದಿಲ್ಲದೇ ಇದ್ದಾಗಲೇ ದೇವರ ಮೇಲೆ ನಂಬಿಕೆ ಹೊರಟೋಗುವಂಥದ್ದು. ಹಾಗಾಗಿ ಅವರ ಮೇಲೆ ಅವರಿಗೆ ನಂಬಿಕೆ ಇದ್ದಷ್ಟು ದೇವರ ಮೇಲೆ ಸಂಪೂರ್ಣ ನಂಬಿಕೆ ಬರೋದಕ್ಕೆ ಸಾಧ್ಯ. ಇನ್ನು ತೃತೀಯಾಧಿಪತಿಯಾದಂತಹ ಶುಕ್ರನು ಕೂಡ ಸಪ್ತಮದಲ್ಲಿ ಗ್ರಸ್ತನಾಗಿ ಮತ್ತು ಶುಕ್ರ ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು, ಆದರೆ ಅಷ್ಟಮತ್ವವನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. ಮಿತ್ರನಾದ ಶನಿಯ ಜೊತೆಗೆ ಇರುವಂಥದ್ದು ಇದು ಒಳ್ಳೆಯ ಸಂಕೇತ ಕೂಡ ಹೌದು. ಯಾಕೆಂದರೆ ಕೆಲವರಿಗೆ ಈ ಒಂದು ಸಿಂಹ ರಾಶಿ ಅವರಿಗೆ
ಉದ್ಯೋಗದಲ್ಲಿ ಉತ್ತಮವಾದ ಉನ್ನತಿ ಪದ ಮತ್ತು ಹಣಕಾಸಿನ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸ್ಥಿತಿ ಎಲ್ಲವೂ ಕೂಡ ಲಭ್ಯವಾಗುವಂಥ ಮಹಾಯೋಗವನ್ನು ಕೊಡ್ತಾನೆ. ತಾಯಿ ತಂದೆಯ ನಮಸ್ಕಾರದ ನಂತರ ಗುರು ಪ್ರಾರ್ಥನೆಯನ್ನು ಮಾಡಿ ಗಣಪತಿಯನ್ನು ಯಾರು ಆರಾಧನೆ ಮಾಡ್ತಾರಲ್ಲ ಅವರಿಗೆ ಇದು ಅತಿ ಸುಲಭವಾಗುತ್ತೆ. ಹಾಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ನಿಮ್ಮ ಉದ್ಯೋಗದಲ್ಲಿಯ ಬಡ್ತಿ ಇತ್ಯಾದಿಗಳಿಗೂ, ಅತ್ಯುತ್ತಮ ದೀರ್ಘಕಾಲಿಕ ಉದ್ಯೋಗವನ್ನು, ವಿದೇಶಿ ಪ್ರಯಾಣವನ್ನು ಕೂಡ ಮಾಡಲಿಕ್ಕೆ ಅತಿ ದೊಡ್ಡ ಅವಕಾಶವನ್ನು ನಾಗಶಕ್ತಿ ವಿನಾಯಕನ ಆರಾಧನೆ ನಿಮಗೆ ಖಂಡಿತವಾಗಿ ಮಾಡಿಕೊಡುತ್ತೆ. ಹಾಗೆ ಚತುರ್ಥಾಧಿಪತಿ ಅಲ್ಲಿ ರಾಹುಗ್ರಸ್ತನಾಗುವುದರಿಂದಾಗಿ ಭಾಗ್ಯಾಧಿಪತಿಯಾದಂತಹ ಕುಜನು ರಾಹುಗ್ರಸ್ತನಾಗಿ ಬಿಡ್ತಾನೆ. ಹಾಗಾಗಿ ರಾಹುಗ್ರಸ್ತನಾಗುವುದರಿಂದ ಕುಲದೇವತಾ ಆರಾಧನೆಯ ಫಲ ಹಿನ್ನಡೆ ಆಗುವಂಥ ಲಕ್ಷಣ ಬರ್ತದೆ. ಭಾಗ್ಯದ ಬಾಗಿಲು ತೆರೆಯಲು ಹಿನ್ನಡೆ ಆಗ್ತದೆ. ಯಾವುದೇ ಒಂದು ಭಾಗ್ಯ ಬರುವಾಗಲೂ ಕೂಡ ತಡೆ ಉಂಟಾಗ್ತದೆ. ಕೈಗೆ ಬಂದ ತುತ್ತು ಬಾಯಿಗೆ ಸಿಕ್ಕಿಲ್ಲ ಅನ್ನುವ ಅನುಭವಗಳು ಜಾಸ್ತಿ ಆಗ್ಬಿಡ್ಬೋದು. ಅದಕ್ಕೆ ಕುಲದೇವತಾ ಆರಾಧನೆ ತುಂಬ ಮುಖ್ಯವಾಗಿ ಬೇಕು. ಕುಲದೇವತಾ ಸ್ಥಾನದ ಅಧಿಪತಿಯಾದ ಕುಜ ರಾಹುಗ್ರಸ್ತನಾಗಿದ್ದರಿಂದ ಆ ಕುಲದೇವತಾ ಆರಾಧನೆಯ ಫಲ ಸಿಗಬೇಕು ಅಂದರೆ ಮೊದಲು ತಾಯಿ ತಂದೆ ನಮಸ್ಕಾರದ ನಂತರ ಗುರು ಪ್ರಾರ್ಥನೆ ನಂತರ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿದರೆ ಸಂಪೂರ್ಣವಾದಂತಹ ಕುಲದೇವತಾ ಆರಾಧನೆಯ ಫಲ ಸಿಗುವುದಕ್ಕೆ ಸಾಧ್ಯ. ಹಾಗಾಗಿ ನಾಗಶಕ್ತಿ ವಿನಾಯಕನನ್ನು ನಿತ್ಯ ಸರಿಯಾದ ಸಮಯಕ್ಕೆ ಆರಾಧನೆ ಮಾಡಿ ನಂತರದಲ್ಲಿ ಈ ಒಂದು ಕುಲದೇವತಾ ಆರಾಧನೆಯನ್ನು ಮಾಡಿದಲ್ಲಿ ನಿಮ್ಮ ಭಾಗ್ಯ ಯಾವುದೇ ರೀತಿಯಾದಂಥ ನಿಮಗೆ ಅಂತ ಮೀಸಲಿಟ್ಟಂಥ ಒಂದು ಭಾಗ್ಯ ಇದೆ, ಆ ಭಾಗ್ಯ ಮಿಸ್ ಆಗೋದಿಲ್ಲ ಅಂತ. ಹಾಗಾಗಿ ಆ ಕುಲದೇವತಾ ಆರಾಧನೆ ಫಲ ಇದ್ದರೆ, ಪಿತೃವರ್ಗದ ಆಶೀರ್ವಾದ ಇದ್ದರೆ ಖಂಡಿತವಾಗಿ ನಿಮಗೆ ಆ ಭಾಗ್ಯ ನಿಮ್ಮಿಂದ ವಂಚಿತ ಆಗೋದಿಲ್ಲ, ನೀವು ಆ ಭಾಗ್ಯದಿಂದ ವಂಚಿತರಾಗೋದಿಲ್ಲ, ನಿಮ್ಮ ಭಾಗ್ಯ ನಿಮಗೆ ಸಿಗುವಂತೆ ಆಗ್ತದೆ. ಹಾಗೆಯೇ ಇಲ್ಲಿ ಪಂಚಮಾಧಿಪತಿಯಾದಂತಹ ಗುರು ಏಕಾದಶದಲ್ಲಿರುವಂಥದ್ದು ಇದು ಅತಿ ದೊಡ್ಡ ಲಕ್ಷಣ. ಚಾಚು ತಪ್ಪದೆ ಎಲ್ಲವನ್ನು ಸರಿಯಾಗಿ ಮಾಡುವ ಜ್ಞಾನವನ್ನು ಕೊಡುವ ಮಾಸ ಫಾಲ್ಗುಣ ಮಾಸ ಗುರುವಿನಿಂದ. ಪಂಚಮಕ್ಕೆ ಗುರುದೃಷ್ಟಿ ಇದ್ದು ಏಕಾದಶದಲ್ಲಿ ಗುರು ಬಂದಿದ್ದರಿಂದ ನಿಮ್ಮ ಜೀವನದಲ್ಲಿ ಈ ಫಾಲ್ಗುಣ ಮಾಸದಲ್ಲಿ ಬರುವ ಅತಿ ದೊಡ್ಡ ಸಂಕಷ್ಟಗಳಾದಂತಹ ಈ ಎಲ್ಲದಕ್ಕೂ ಕೂಡ ನಾಗಶಕ್ತಿ ಆರಾಧನೆಯನ್ನು ಮಾಡಿ ಆ ಮೂಲಕವಾಗಿ ಎಲ್ಲ ವಿಘ್ನಗಳು ನಿವಾರಣೆಯಾಗಿ ಏನು ಮಾಡಬೇಕು ಎನ್ನುವಂತಹ ಸಂಪೂರ್ಣ ನಿಮ್ಮ ಜ್ಞಾನ ಸಹಕಾರ ಮಾಡುತ್ತೆ. ಇದು ಸಿಂಹ ರಾಶಿಯವರಿಗೆ ಅತಿ ದೊಡ್ಡ ಕೊಡುಗೆ. ಈ ಗುರು ಜೂನ್ 2ರವರೆಗೂ ಇಲ್ಲೇ ಇರ್ತಾನೆ. ಅಲ್ಲಿವರೆಗೂ ಕೂಡ ನೀವು ಅತ್ಯಂತ ಯಶಸ್ವಿ ವ್ಯಕ್ತಿಗಳಾಗಲಿಕ್ಕೆ ಅತ್ಯಂತ ದೊಡ್ಡ ಅವಕಾಶವನ್ನು ಗುರು ಕೊಡ್ತಾನೆ. ಅರ್ಥಾತ್ ನಿಮ್ಮ ಪೂರ್ವಜನ್ಮದ ಜನ್ಮದ ಎಲ್ಲ ಪುಣ್ಯಗಳು ಕೆಲಸ ಮಾಡ್ತವೆ. ಆ ಪೂರ್ವಜನ್ಮದ ಪುಣ್ಯವು ಕೆಲಸ ಮಾಡುವಾಗ ಹಾಲು ತುಂಬ ಇದೆ, ರಾಹು ಎನ್ನುವಂಥದ್ದು ಸ್ವಲ್ಪ ವಿಷ ಹಾಕಿಬಿಟ್ರೆ ಈ ಸಂಪೂರ್ಣ ಇದ್ದು ನಾಶವಾಗೋಗುತ್ತೆ, ಸಿಗೋದಿಲ್ಲ. ಹಾಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಸಿಗದೇ ಇರುವಂಥ ಸ್ಥಿತಿಗತಿಗಳು ರಾಹುವಿನಿಂದ ಉಂಟಾಗುವುದರಿಂದಲೇ ಈ ಒಂದು ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿದಾಗ ಈ ಒಂದು ಗುರುವಿನ ಸಂಪೂರ್ಣ ಫಲ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಆದ್ದರಿಂದಾಗಿ ಶ್ರದ್ಧೆ ಭಕ್ತಿಯುಕ್ತರಾಗಿ ಸಂಪೂರ್ಣ ನಂಬಿಕೆಯಿಂದ ಅನುಷ್ಠಾನ ಜಪ ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಹಾಗಾಗಿ ನೀವು ನಾಗಶಕ್ತಿ ವಿನಾಯಕನ ಜಪವನ್ನು ಕೂಡ ಮಾಡುವುದರಿಂದ ನಿಮಗೆ ಈ ಒಂದು ಪತಿ ಪತ್ನಿಯ ವಿರಸ, ವ್ಯವಹಾರಗಳಲ್ಲಿ ಆಗುವ ತೊಂದರೆಗಳು, ರಿಯಲ್ ಎಸ್ಟೇಟಲ್ಲಿ, ಶೇರ್ ಮಾರ್ಕೆಟಲ್ಲಿ ಎಲ್ಲ ಕಡೆ ಆಗುವ ಅತಿ ದೊಡ್ಡ ದೋಷಗಳಿಂದ ಬಚಾವಾಗುವುದಕ್ಕೆ ಖಂಡಿತವಾಗಿಯೂ ಸಹಕಾರ ಆಗುತ್ತೆ. ಅದಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಹೇಗೆ ಮಾಡಬೇಕು ಅಂದರೆ ಮುಂದೆ ವಿಡಿಯೋ ಇದೆ, ಮಾನಸ ಪೂಜೆ. ಆ ಮಾನಸ ಪೂಜೆಯನ್ನು ಒಂದೇ ಸಮಯದಲ್ಲಿ ಮಾಡುವಂಥದ್ದು ಮತ್ತು ಆ ಪೂಜೆ ಆದಮೇಲೆ ಜಪವನ್ನು ಕೂಡ ಮಾಡೋದಕ್ಕೆ ಇನ್ನೊಂದು ಸಮಯವನ್ನು ನಿಗದಿ ಮಾಡಿಕೊಂಡು ಆ ಮಾನಸ ಪೂಜೆಯಲ್ಲಿ ಬಂದ ಧ್ಯಾನ ಶ್ಲೋಕಗಳನ್ನು ಹೇಳಿಕೊಂಡು ಅವನನ್ನು ಧ್ಯಾನಿಸಿ ಭಕ್ತಿಪೂರ್ವಕವಾಗಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಎನ್ನುವ ಜಪವನ್ನು 108 1008 ಎಷ್ಟು ನಿಮ್ಮ ಸಮಯಕ್ಕೆ ತಕ್ಕಂತೆ, ನಿಮ್ಮ ಅನಿಸಿಕೆಗೆ ತಕ್ಕಂತೆ, ದೈವ ಪ್ರೇರಣೆಯಂತೆ ಅಷ್ಟು ಜಪವನ್ನು ಮಾಡಿ ನಂತರ ಮತ್ತೆ ಅವನ ಧ್ಯಾನವನ್ನು ಹೇಳುವ ಮೂಲಕವಾಗಿ ಜಪವನ್ನು ಪರಿಪೂರ್ಣಗೊಳಿಸ್ಬೋದು. ಪ್ರತಿದಿನ ಹಾಗೆ ಮಾಡುವುದರಿಂದ ಪೂಜೆ ಮತ್ತು ಜಪ ನಿಮಗೆ ಸಂಪೂರ್ಣವಾಗಿ ಈ ಒಂದು ಗುರುವಿನ ಸಂಪೂರ್ಣ ಫಲವನ್ನು ಸಿಗುವಷ್ಟು ಸಾಮರ್ಥ್ಯವನ್ನು ಗಣಪತಿ ಗುರು ಪ್ರಾರ್ಥನೆ ಮಾಡಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡುವುದರಿಂದ ಆ ಗುರು ಮತ್ತು ಈ ವಿನಾಯಕನ ಸಂಪೂರ್ಣ ಅನುಗ್ರಹ ನಿಮಗಾಗಿ ನಿರ್ವಿಘ್ನತೆ ಉಂಟಾಗಿ ಸಮಸ್ತ ಫಲಗಳು ಉಂಟಾಗಬಲ್ಲವು. ಇನ್ನು ಅಷ್ಟಮದಲ್ಲಿಯೇ ರವಿ, ಶುಕ್ರ, ಶನೇಶ್ವರ ಇರುವುದರಿಂದ ಕೆಲವರಿಗೆ ತಂದೆಯವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ತಂದೆಯವರ ವಿಚಾರದಲ್ಲಿ ಅಲಕ್ಷ್ಯ ಮಾಡಬೇಡಿ. ಅದೇ ರೀತಿಯಾಗಿ ಅವರ ಜೊತೆಗೆ ಮಾತುಕತೆಯನ್ನು ಕೂಡ ಮನಸ್ಸಿಗೆ ಅಸಮಾಧಾನವಾಗುವ ರೀತಿಯಲ್ಲಿ ಮಾಡದೆ ಸಮಾಧಾನಯುಕ್ತರಾಗಿ ಮಾತುಕತೆಯನ್ನು ಕೂಡ ಮಾಡಿ. ಮತ್ತು ನಿಮ್ಮ ಆರೋಗ್ಯವನ್ನು ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಇದು ನಾವು ಈ ಮಾತನ್ನು ಹೇಳ್ತಾ ಇದ್ದೇವೆ ಅಷ್ಟಮತ್ವದ ರವಿಯಿಂದಾಗಿ.
ಅದನ್ನು ಕೂಡ ಹೆದರುವ ಅಗತ್ಯ ಇಲ್ಲ. ಗುರು ತುಂಬ ಚೆನ್ನಾಗಿದ್ದಾನೆ. ಆದರೆ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿ ಭಯದಿಂದ ಮುಕ್ತರಾಗಿ ಅಭಯ ಹಸ್ತವನ್ನು ಹೊಂದಿದಂತಹ ಈ ಒಂದು ನಾಗಶಕ್ತಿ ವಿನಾಯಕ ನಿಮ್ಮನ್ನು ಭಯದಿಂದ ಮುಕ್ತನನ್ನಾಗಿ ಅತ್ಯಂತ ಮನೋಬಲ ಮತ್ತು ಆತ್ಮಬಲ ಯುಕ್ತನಾಗಿ ಮಾಡುವಂತಹ ಶಕ್ತಿ, ಸರ್ವಶಕ್ತಿ ಪ್ರದಾಯಕನಾದಂಥ ಬ್ರಹ್ಮಾಂಡ ವ್ಯಾಪಿಯಾದಂತಹ ನಾಗಶಕ್ತಿ ವಿನಾಯಕನು ಸಂಪೂರ್ಣವಾಗಿ ನಿಮಗೆ ಆ ಎಲ್ಲ ಶಕ್ತಿಯನ್ನು ನೀಡಬಲ್ಲ. ಆ ಶ್ರದ್ಧೆ ಭಕ್ತಿ ನಿಮ್ಮದು, ಫಲ ಅವನದು. ಅದೇ ರೀತಿಯಾಗಿ ಇಲ್ಲಿ ಸಿಂಹ ರಾಶಿಯವರಿಗೆ ಇನ್ನು ಭಾಗ್ಯಾಧಿಪತಿಯಾದ ದಶಮಾಧಿಪತಿಯಾದಂತಹ ಶುಕ್ರನು ಉಚ್ಚಸ್ಥಾನಕ್ಕೂ ಗುರುವು ಏಕಾದಶದಲ್ಲಿ ಇರುವಂಥದ್ದು ಅತಿ ದೊಡ್ಡ ವಿಷಯಗಳಾಗಿದೆ. ಹಾಗಾಗಿ ಇಲ್ಲಿ ಬುಧ 11ನೇ ಮನೆ ಅಧಿಪತಿಯಾಗಿ ರಾಹುಯುಕ್ತನಾಗಿ ಕುಜಯುಕ್ತನಾಗಿ ಇದ್ದಿದ್ದರಿಂದ ಸಿಟ್ಟಿನಿಂದ ಆಡುವ ಮಾತುಗಳು ತುಂಬ ತೊಂದರೆಗಳನ್ನು ಕೊಡ್ತವೆ. ಜಗಳ ಮಾಡಿದರೆ ಅತಿ ದೊಡ್ಡ ತೊಂದರೆಯನ್ನು ಉಂಟು ಮಾಡುತ್ತೆ. ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡಿದರೂ ಕೂಡ ಸಮಸ್ಯೆ ಉಂಟು ಮಾಡುತ್ತೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಅರಿತು ಆಂಜನೇಯನ ಆರಾಧನೆಯನ್ನು ಕೂಡ ಮಾಡುವುದರಿಂದ ಏಕಾದಶದ ಗುರುವಿನ ಫಲ, ಏಕಾದಶ ಅಧಿಪತ ಬುಧನ ಫಲ, ನಾಗಶಕ್ತಿ ವಿನಾಯಕನ ಆರಾಧನೆ, ಗುರು ಆರಾಧನೆ ಮತ್ತು ಆಂಜನೇಯ ಆರಾಧನೆ ಇದು ನಿಮಗೆ ತುಂಬ ಬಲವನ್ನು ಕೊಡಬಲ್ಲದು. ಇಂತಹ ಅತಿ ಕೆಟ್ಟ ಸಮಯದಲ್ಲೂ ಕೂಡ ಫಾಲ್ಗುಣ ಮಾಸದಲ್ಲಿ ಬಂದಂತಹ ಕೇತುವಿನ ಸ್ಥಿತಿಗತಿಗಳು ಇದಿಷ್ಟು ಗ್ರಹ ಸ್ಥಿತಿಗಳಿಂದ ಉಂಟು. ಇದು ಜಾಗತಿಕ ಮಟ್ಟದಲ್ಲಿ ನೀವು ನೋಡ್ಬೋದು, ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ಅದು ಎಷ್ಟೊಂದು ವ್ಯತ್ಯಾಸಗಳಾಗ್ತಾ ಇದ್ದಾವೆ ಅಂತ. ಹಾಗೆಯೇ ಈ ಒಂದು ಭೌಗೋಳಿಕ ಅವಸ್ಥೆ ಎನ್ನುವುದು ಜಾಗತಿಕ ಮಟ್ಟದ ಎಲ್ಲರ ಮನಸ್ಥಿತಿಯನ್ನು ವ್ಯತ್ಯಾಸಗೊಳಿಸ್ತಾ ಇರುತ್ತೆ. ಆದ್ದರಿಂದ ಜಾಗತಿಕ ಮಟ್ಟದಲ್ಲೂ ಅಲ್ಲೋಲ ಕಲ್ಲೋಲಗಳು ಸೃಷ್ಟಿಯಾಗ್ತಲೇ ಇರ್ತವೆ. ಆದ್ದರಿಂದ ಈ ರಾಹುವಿನಿಂದ ಬಿಡುಗಡೆ ಹೊಂದಿದಂಥ ರವಿ ಈ ನಂತರದಲ್ಲಿ ಯಾವಾಗ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನಲ್ಲ, ಮುಂದಿನ ತಿಂಗಳು, ಮುಂದಿನ ಮಾಸ ಚೈತ್ರ ಮಾಸದಲ್ಲಿ ಈ ಯುಗಾದಿ ಹಬ್ಬದ ನಂತರ ಅದು ಅತ್ಯುತ್ತಮವಾದ ದಿನಗಳನ್ನು ನಿಮಗೆ ಉಚ್ಚ ಸ್ಥಾನಕ್ಕೆ ರವಿ ಬರ್ತಾನೆ. ಹಾಗೂ ರಾಹುವಿನ ಗ್ರಸ್ತತೆಯಿಂದ ಹೊರಗೆ ಬಂದಂಥ ರವಿ ಆಗಿರ್ತಾನೆ. ಹಾಗಾಗಿ ಅದರಲ್ಲೂ ಕೂಡ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಇದು ನಿಮ್ಮ ಕುಲದೇವತಾ ಆರಾಧನಾ ಸಂಪೂರ್ಣ ಫಲ ಕೊಡುವ ಮೂಲಕ ನಿಮ್ಮ ಕುಲದೇವತೆ ನಿಮ್ಮನ್ನು ಇಂಚಿಂಚು ಬಿಡದೆ ನಿಮ್ಮನ್ನು ಕಾಪಾಡುವ ಆ ಒಂದು ಸಾಮರ್ಥ್ಯ ರವಿ ಉಚ್ಚನಾಗಿ ಬಂದಾಗ ಬರುತ್ತೆ. ಅಷ್ಟೊತ್ತಿನೊಳಗೆ ಎಲ್ಲ ರೀತಿಯಾಗಿ ಗುರುವಿನ ಆರಾಧನೆ, ನಾಗಶಕ್ತಿ ವಿನಾಯಕನ ಆರಾಧನೆ ನಿಮಗೆ ಅತ್ಯುತ್ತಮವಾದ ಫಲ ನೀಡಬಲ್ಲದು. ಆದ್ದರಿಂದಾಗಿ ಈ ಒಂದು ಸಿಂಹ ರಾಶಿಯಿಂದ ಏಕಾದಶದಲ್ಲಿ ಗುರು ಇದ್ದಿದ್ದರಿಂದಾಗಿ ಈ ಗುರುವು ಏಕಾದಶದಲ್ಲಿ ಜೂನ್ 2ರವರೆಗೂ ಕೂಡ ಇರುವುದಕ್ಕಾಗಿ ನಿಮ್ಮ ಯೋಗಗಳನ್ನು ಸಂಪೂರ್ಣ ನಿರ್ಣಯಾತ್ಮಕವಾಗಿ ತೆಗೆದುಕೊಳ್ಳಿಕ್ಕೆ, ಸಂಪೂರ್ಣ ನಿರ್ಣಯಾತ್ಮಕವಾಗಿ ಶಕ್ತಿಯನ್ನು ತೆಗೆದುಕೊಳ್ಳಿಕ್ಕೆ ಬೇಕಾಗಿರುವಂಥದ್ದು ನಿಮ್ಮ ಜೀವನದ ಒಂದು ಅತಿ ಮುಖ್ಯವಾದ ನಿರ್ಣಯ ಘಟ್ಟ ಇದಾಗಿರುತ್ತೆ. ಆದ್ದರಿಂದಾಗಿ ಈ ನಿರ್ಣಯಾತ್ಮಕ ಶಕ್ತಿಗೆ, ನಿರ್ಧಾರಕ್ಕಾಗಿ ಈ ಬುಧ ನಿಶ್ಚಯಾತ್ಮಕ ಬುದ್ಧಿ, ನಿಮ್ಮ ಜೀವನದ ನಿರ್ಧಾರಗಳನ್ನು ಏರುಪೇರು ಮಾಡುವಂಥ ಸಾಮರ್ಥ್ಯವನ್ನು ರಾಹು ಹೊಂದಿದ್ದಾನೆ. ಹಾಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವುದರಿಂದ ನಿಮ್ಮ ಜೀವನದ ಅತಿ ಮುಖ್ಯವಾದ ನಿರ್ಣಯದ ಸಮಯ ಇದಾಗಿರುತ್ತೆ. ಯಾಕೆಂದರೆ ರಾಹುವನ್ನು ನಾವಿಲ್ಲಿ ಇಲ್ಲದಂತೆ ನೋಡಿದಾಗ, ಒಮ್ಮೆ ಇಲ್ಲಿಲ್ಲ ಅಂತಾದರೆ ಇದರ ರಾಶಿಯಿಂದ ಸಪ್ತಮದಲ್ಲಿ ಬುಧನು ಹಾಗೂ ಏಕಾದಶ ಅಧಿಪತಿ ದ್ವಿತೀಯಾಧಿಪತಿಯಾದ ಬುಧನು ಕುಜನ ಜೊತೆಗೂ ಸೇರಿಕೊಂಡಿರುವಂಥದ್ದು ಮತ್ತು ಏಕಾದಶದಲ್ಲಿ ಗುರುವಿನ ಸ್ಥಿತ್ಯಂತರಗಳು ಪಂಚಮಾಧಿಪತಿಯಾಗಿ ಇರುವಂಥದ್ದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಅಭಿವೃದ್ಧಿಗೆ ಅತ್ಯಂತ ನಿರ್ಣಾಯಕ ಘಟ್ಟವಾಗಿ ಕಂಡುಬರುತ್ತೆ. ಆದರೆ ಇಷ್ಟೊಂದು ನಿರ್ಣಾಯಕ ಪರಿಸ್ಥಿತಿ ಇದ್ದು ಅತ್ಯಂತ ಉನ್ನತಿಗೆ ತೆಗೆದುಕೊಳ್ಳುವ ಒಳ್ಳೆಯ ನಿರ್ಧಾರದ ಸಮಯ ಬಂದಾದರೂ ಕೂಡ ನಾನು ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋ ಸ್ಥಿತಿಗತಿಗಳೇ ಕೇತು ಮತ್ತು ರಾಹುವಿನಿಂದ ಉಂಟಾಗ್ಬಿಡುತ್ತೆ. ಈ ಒಂದು ಸಣ್ಣ ನೆರಳು, ಒಂದು ಸಣ್ಣ ಪರದೆ ಆ ಕಡೆದನ್ನು ನಮಗೆ ಕಾಣದೇ ಇದ್ದಾಗೆ ಮಾಡಿಬಿಡುತ್ತೆ. ಪರದೆ ದೊಡ್ಡದಲ್ಲ, ಆದರೆ ನಮ್ಮ ಕಣ್ಣೆದುರಿಗೆ ಅದಷ್ಟು ಆವೃತ ಆಚ್ಛಾದಿತವಾಗಿಬಿಟ್ಟಿರುತ್ತೆ. ಆ ಆಚ್ಛಾದಿತವಾಗಿದ್ದನ್ನು ನಮಗೆ ಸರಿಸೋದಕ್ಕೆ ಗೊತ್ತಾಗೋದಿಲ್ಲ. ಅದೇ ಅವಸ್ಥೆ ರಾಹು ಕೇತುವಿನಿಂದ. ಅದಕ್ಕೆ ಸರಿಸುವಂತಹ ಒಂದು ದೊಡ್ಡ ವ್ಯವಸ್ಥೆಯೇ ನಾಗಶಕ್ತಿ ವಿನಾಯಕನ ಆರಾಧನೆ. ಸಂಪೂರ್ಣವಾಗಿ ಪರದೆಯನ್ನು ಸಂಪೂರ್ಣವಾಗಿ ಗಾಳಿ ಬಂದರೂ ಕೂಡ ಇತ್ತ ತೂರಬಾರದು, ಅಷ್ಟು ಸಂಪೂರ್ಣವಾಗಿ ತೂರಬಲ್ಲಂತಹ ಮಹಾಶಕ್ತಿ ನಾಗಶಕ್ತಿ ವಿನಾಯಕನಿಗಿದೆ. ಆದ್ದರಿಂದ ಆ ಒಂದು ನಿತ್ಯವೂ ಕೂಡ ಆರಾಧನೆಯನ್ನು ಯಥಾಕ್ರಮವಾಗಿ ಮಾಡಿ ಆ ಮೂಲಕವಾಗಿ ಸರ್ವಶಕ್ತನಾದಂತಹ, ಸರ್ವಮಂಗಲ ಮಾಂಗಲ್ಯನಾದಂತಹ, ಬ್ರಹ್ಮಾಂಡ ವ್ಯಾಪಿಯಾದಂತಹ ನಾಗಶಕ್ತಿ ವಿನಾಯಕನ ಆರಾಧನೆ ನಿಮಗೆ ಸಂಪೂರ್ಣವಾಗಿ ಫಲವನ್ನು ನೀಡಲಿ. ಆ ಫಲದ ಮೂಲಕವಾಗಿ ನಿಮ್ಮ ಜೀವನದ ಅತ್ಯುತ್ತಮವಾದ ನಿರ್ಧಾರದ ಮೂಲಕವಾಗಿ ನಿಮ್ಮ ಜೀವನ ಉನ್ನತಿಯ ಪಥದತ್ತ ಸಾಗಲಿ ಎನ್ನುವುದಾಗಿ ನಾಗಶಕ್ತಿ ವಿನಾಯಕನಲ್ಲಿ ಪ್ರಾರ್ಥಿಸ್ತೇನೆ. ಓಂ ಸರ್ವಮಂಗಲ ಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ.
ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಸರ್ವೇ ಸಿಂಹ ರಾಶಿಸ್ಥಾಃ ಸರ್ವೇ ಶ್ರೀ ನಾಗಶಕ್ತಿ ವಿನಾಯಕಸ್ಯ ಸಂಪೂರ್ಣ ಅನುಗ್ರಹಂ ಸಂಪೂರ್ಣ ರೀತ್ಯಾ ಪ್ರಾಪ್ನುವಂತು ಇತಿ ಮಮ ಪ್ರಾರ್ಥನಾ. ಮಾಘ ಮಾಸದ ಲಕ್ಕಿ ಕಮೆಂಟಿಗೆ ಸ್ವಾಗತ. ಮಿತ್ರರೇ, ಈ ಬಾರಿಯ ಲಕ್ಕಿ ಕಮೆಂಟ್ ಗೋವಿಂದರಾಜ್ ಅವರು. ಗೋವಿಂದರಾಜ್ ಅವರೇ ನಮಸ್ಕಾರ. ಈ ಬಾರಿ ನೀವು ವಿಚ್ ಸೇವಾ ವಿ ಕ್ಯಾನ್ ಡೂ ಟು ಗೆಟ್ ನಾಗಶಕ್ತಿ ವಿನಾಯಕ ಅಂತ ಕೇಳಿದ್ರಿ. ಹಾಗಾಗಿ ಇದೇ ಬಾರಿಯಾಗಿ ನಾವು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಬಿಡುವಂಥದ್ದು ಮತ್ತು ಈ ದೇವಾಲಯದ ನಿರ್ಮಾಣಕ್ಕಾಗಿ ಯಾವ ಸೇವೆಯನ್ನು ಮಾಡಬಹುದು ಎಂಬುದಾಗಿ ಚಿಂತಿಸಿ ವಿಡಿಯೋ ಬಿಡುವಂತಹ ಚಿಂತನೆ ಇದ್ದ ಸಮಯದಲ್ಲಿ ನಿಮ್ಮ ಈ ಕಾಮೆಂಟ್ ಲಕ್ಕಿ ಕಾಮೆಂಟ್ ಅಂತ ಕನ್ಸಿಡರ್ ಆಗಿದೆ. ಇದಕ್ಕೆ ಸಂಪೂರ್ಣ ಉತ್ತರ ಮುಂದೆ ಇದೆ. ಧನ್ಯವಾದಗಳು ಗೋವಿಂದರಾಜ್ ಅವರೇ. ತಪ್ಪದೆ ಈ ಒಂದು ಮುಂದಿನ ಮಾನಸ ಪೂಜೆಯನ್ನು ಪ್ರತಿಯೊಬ್ಬರೂ ನೋಡಿ ಅನುಸರಿಸಿ ನಿಮ್ಮ ಜೀವನ ಪಾವನವಾಗಲಿ. ಭಗವಾನ್ ಸದ್ಗುರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನುಡಿಯಂತೆ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠ ಪೂಜೆ ಮಾನಸ ಪೂಜೆ. ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಶ್ರದ್ಧಾಳುಗಳ ನಿರಂತರ ಬೇಡಿಕೆಯ ಮೇರೆಗೆ ಈ ಒಂದು ಶ್ರೇಷ್ಠವಾದ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಾಗಯಜ್ಞೋಪವೀತಧಾರಿಯಾದಂತಹ ನಾಗಶಕ್ತಿ ವಿನಾಯಕನಿಗೆ ಸಮರ್ಪಿಸುತ್ತಿದ್ದೇವೆ. ನಿತ್ಯವೂ ಒಂದೇ ಸಮಯವನ್ನು ನಿರ್ಧರಿಸಿ ನಿಗದಿಪಡಿಸಿಕೊಂಡು ಶ್ರದ್ಧೆ ಭಕ್ತಿಯಿಂದ ಶ್ರದ್ಧಾಳುವು ನಾಗಶಕ್ತಿ ವಿನಾಯಕನ ಈ ಮಾನಸ ಪೂಜಾರಾಧನೆಯನ್ನು ಯಥಾಕ್ರಮವಾಗಿ ಮಾಡಿದಲ್ಲಿ ಸಮಸ್ತ ಫಲಗಳು ಲಭ್ಯವಾಗುವುದರಲ್ಲಿ ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಂಪೂರ್ಣ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಗಳನ್ನು ಮೈಗೂಡಿಸಿಕೊಂಡು ಧ್ಯಾನಾವಸ್ಥೆಯಲ್ಲಿ ಕುಳಿತು ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಕಣ್ಣನ್ನು ಮುಚ್ಚಿಕೊಂಡು ನಿಧಾನವಾದ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಭವ್ಯ ದಿವ್ಯ ಮೂರ್ತಿಯಾದಂತಹ ನಾಗಶಕ್ತಿ ವಿನಾಯಕನ ಮೂರ್ತಿಯನ್ನು ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡು ನಮಗೂ ನಮ್ಮ ಕುಟುಂಬಕ್ಕೂ ನಮ್ಮ ಊರಿಗೂ ನಮ್ಮ ರಾಜ್ಯಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಅನುಗ್ರಹ ಉಂಟಾಗಿ ಸಮಸ್ತವೂ ಒಳಿತಾಗಲಿ ಎನ್ನುವ ಮನೋಭಾವದೊಂದಿಗೆ ಸಂಕಲ್ಪ ಮಾಡಿಕೊಳ್ಳಬೇಕು. ಅಸ್ಮಿನ್ ಶುಭ ದಿನೇ ಮಮ ಸಮಸ್ತವಿಧ ದೋಷ ನಿವಾರಣದ್ವಾರ ಸಮಸ್ತವಿಧ ಯಶಃ ಪ್ರಾಪ್ತ್ಯರ್ಥಂ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನಂ ಕರಿಷ್ಯೆ. ಅಥ ಧ್ಯಾನಂ. ಪ್ರಸನ್ನವದನಂ ದೇವಂ ಪ್ರಮೋದದಾಯಕಂ ವಿಭುಂ ಪ್ರವಿಘ್ನಚ್ಛೇದಕಂ ದಿವ್ಯಂ ಪ್ರವಂದೇ ಫಲದಾಯಿನಂ. ಗಂಭೀರವದನಂ ದೇವಂ ಗಂಬೀಜಾಕ್ಷರಗರ್ವಿತಂ ಗಕಾರರೂಪ ಸರ್ವಸ್ವಂ ಗಂ ಗಣೇಶಂ ನಮಾಮ್ಯಹಂ. ವಿದ್ಯಾವಿವಾಹಯಜ್ಞಾನಾಂ ವಂದೇ ವಿಘ್ನನಿವಾರಿಣಂ ನಾಗಶಕ್ತಿಸಮಾಯುಕ್ತಂ ನಾಗಯಜ್ಞೋಪವೀತಿನಂ. ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿವಿನಾಯಕಂ. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಭಕ್ತಾನಾಂ ಧ್ಯಾನಗೋಚರಾಯ ನಮಃ ಧ್ಯಾನಂ ಸಮರ್ಪಯಾಮಿ. ಆವಾಹನಂ. ಆವಾಹಯಾಮಿ ತೇ ಭಕ್ತ್ಯಾ ಶೀಘ್ರಮಾಗಚ್ಚ ಹೇ ಪ್ರಭೋ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಬ್ರಹ್ಮಾಂಡವ್ಯಾಪಿನೇ ಪ್ರಭವೇ ನಾಗಶಕ್ತಿವಿನಾಯಕಾಯ ನಮಃ ಆವಾಹನಂ ಸಮರ್ಪಯಾಮಿ. ಸ್ವಾಗತಂ. ಸ್ವಾಗತಂ ಸರ್ವಗರ್ವಘ್ನ ಸರ್ವವಿಘ್ನಹರೋ ಭವ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸರ್ವಗರ್ವಘ್ನಾಯ ನಮಃ
स्वागतं ते व्याहरिष्यामि। आसनम् आसनमर्पये तुभ्यं विराजय महाप्रभो। ब्रह्माण्डव्यापिनं वन्दे नागशक्तिविनायकं। महाप्रभवे नमः। आसनं समर्पयामि। पाद्यं ते गन्धयुक्तं च पादोदरपरिष्कर। ब्रह्माण्डव्यापिनं वन्दे नागशक्तिविनायकं। पादोदरपरिष्कराय नमः। पाद्यं समर्पयामि। अर्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात्। अभयहस्ताय विद्महे बालरूपाय धीमहि तन्नो वटुः प्रचोदयात्। अग्निरूपाय विद्महे यज्ञमयाय धीमहि तन्नो वटुः प्रचोदयात्। ईशपुत्राय विद्महे गौरीसुताय धीमहि तन्नो वटुः प्रचोदयात्। पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात्। अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकं। शुभ्रवस्त्रधराय नमः। अर्घ्यं समर्पयामि। आचमनम् आचम्यतां महादेव मुदया तव शुण्डय। ब्रह्माण्डव्यापिनं वन्दे नागशक्तिविनायकं। महादेवाय नमः। शुण्डे आचमनीयं समर्पयामि। स्नानं स्नापये निर्मलाकार जाह्नवीसलिलादिभिः। ब्रह्माण्डव्यापिनं वन्दे नागशक्तिविनायकं। निर्मलाकाराय नमः। स्नानं समर्पयामि। आचमनम् आचम्यतां महादेव मुदया तव शुण्डय। ब्रह्माण्डव्यापिनं वन्दे नागशक्तिविनायकं। महादेवाय नमः। शुण्डे आचमनीयं समर्पयामि। वस्त्रयुग्मं प्रदास्यामि दिव्यैरस्त्रैर्विभूषिता। ब्रह्माण्डव्यापिनं वन्दे नागशक्तिविनायकं। दिव्यैरस्त्रैर्विभूषिताय नमः। वस्त्रयुग्मं समर्पयामि। यज्ञोपवीतः नागयज्ञोपवीतेन भूषितो यज्ञकारण। ब्रह्माण्डव्यापिनं वन्दे नागशक्तिविनायकं। यज्ञकारणाय नमः। नागयज्ञोपवीतं ते परिकल्पयामि। आभरणं हिरण्याभरणं तुभ्यं कर्णचामरभूषिता। ब्रह्माण्डव्यापिनं वन्दे नागशक्तिविनायकं। कर्णचामरभूषिताय नमः। हिरण्याभरणं समर्पयामि। गन्धम् अष्टगन्धं ललाटे च इष्टबन्धप्रदायक। ब्रह्माण्डव्यापिनं वन्दे नागशक्तिविनायकं। इष्टबन्धप्रदायकाय नमः। अष्टगन्धं समर्पयामि। कुङ्कुमं भूषणार्थं ते अर्पये हेमकङ्कण। ब्रह्माण्डव्यापिनं वन्दे नागशक्तिविनायकं। हेमकङ्कणाय नमः। कुङ्कुमचूर्णं समर्पयामि। हरिद्रां चूर्णरूपेण
दास्ये दारिद्र्यचूर्णक ब्रह्माण्डव्यापिनं वन्दे नागशक्तिविनायकं दारिद्र्यचूर्णकाय नमः हरिद्राचूर्णं समर्पयामि चन्दनं चन्दनं च चतुर्हस्ता चतुर्भद्रप्रदायक ब्रह्माण्डव्यापिनं वन्दे नागशक्तिविनायकं चतुर्भद्रप्रदायकाय नमः चन्दनं समर्पयामि पुष्पं पुष्पं सुगन्धयुक्तं च पुष्पदन्ताय दीयते ब्रह्माण्डव्यापिनं वन्दे नागशक्तिविनायकं पुष्पदन्ताय नमः पुष्पाणि समर्पयामि दूर्वायुग्मं प्रदास्यामि सर्वदुःस्वप्ननाशक ब्रह्माण्डव्यापिनं वन्दे नागशक्तिविनायकं सर्वदुःस्वप्ननाशकाय नमः दूर्वायुग्मं समर्पयामि अर्चना ॐ उपनीताय नमः ॐ सुप्रसन्नाय नमः ॐ वटवे नमः ॐ अभयहस्ताय नमः ॐ बालरूपाय नमः ॐ अग्निरूपाय नमः ॐ यज्ञमयाय नमः ॐ ईशपुत्राय नमः ॐ गौरीसुताय नमः ॐ पाशहस्ताय नमः ॐ अङ्कुशधर्त्रे नमः ॐ नागशक्तिविनायकाय नमः तव नामार्चनं पुण्यं प्रसीद गणनायक ब्रह्माण्डव्यापिनं वन्दे नागशक्तिविनायकं गणनायकाय नमः नामपूजां समर्पयामि धूपमाघ्रापये तुभ्यं धूर्जटेः प्रियनन्दन ब्रह्माण्डव्यापिनं वन्दे नागशक्तिविनायकं धूर्जटेः प्रियनन्दनाय नमः धूपमाघ्रापयामि दीपः सुदीपास्ते प्रदर्श्यन्ते अज्ञानध्वान्तनाशक ब्रह्माण्डव्यापिनं वन्दे नागशक्तिविनायकम् अज्ञानध्वान्तनाशकाय सुज्ञानकारिणे नमः सुदीपं ते दर्शयामि नैवेद्यं लम्बोदरमहाकाय फलवैविध्यमर्पये ब्रह्माण्डव्यापिनं वन्दे नागशक्तिविनायकं प्राणाय नमः अपानाय नमः व्यानाय नमः उदानाय नमः समानाय नमः लम्बोदरमहाकायाय नमः समर्पितनैवेद्यैः तृप्तो भव आचमनम् आचम्यता महादेव मुदया तव शुण्डया ब्रह्माण्डव्यापिनं वन्दे नागशक्तिविनायकं महादेवाय नमः शुण्डे आचमनीयं परिकल्पयामि हस्तप्रक्षालनं हस्तौ क्षालय देवेश सोमसूर्याग्निलोचन ब्रह्माण्डव्यापिनं वन्दे नागशक्तिविनायकं सोमसूर्याग्निलोचनाय नमः हस्तप्रक्षालनं समर्पयामि नीराजनं गृहाणेदं सुमङ्गलनिरञ्जन ब्रह्माण्डव्यापिनं वन्दे नागशक्तिविनायकं सुमङ्गलनिरञ्जनाय नमः नीराजनं समर्पयामि पुष्पाञ्जलिः पुष्पाञ्जलिस्तु भक्त्या च
ಸದಂತಾಭಯಮುದ್ರಕ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸದಂತಾಭಯಮುದ್ರಕಾಯ ನಮಃ ಪುಷ್ಪಾಂಜಲಿಂ ಸಮರ್ಪಯಾಮಿ. ಪ್ರದಕ್ಷಿಣನಮಸ್ಕಾರಾः ಪ್ರದಕ್ಷಿಣನಮಸ್ಕಾರಾः ಕ್ರಿಯಂತೆ ಪಾಪನಾಶಕ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಪಾಪನಾಶಕಾಯ ನಮಃ ಪ್ರದಕ್ಷಿಣನಮಸ್ಕಾರಾನ್ ಸಮರ್ಪಯಾಮಿ. ಪ್ರಸನ್ನಾರ್ಘ್ಯಂ ಉಪನೇತಾಯ ವಿದ್ಮಹೇ ಸುಪ್ರಸನ್ನಾಯ ಧೀಮಹಿ ತನ್ನೋ ವಟುಃ ಪ್ರಚೋದಯಾತ್. ಅಭಯಹಸ್ತಾಯ ವಿದ್ಮಹೇ ಬಾಲರೂಪಾಯ ಧೀಮಹಿ ತನ್ನೋ ವಟುಃ ಪ್ರಚೋದಯಾತ್. ಅಗ್ನಿರೂಪಾಯ ವಿದ್ಮಹೇ ಯಜ್ಞಮಯಾಯ ಧೀಮಹಿ ತನ್ನೋ ವಟುಃ ಪ್ರಚೋದಯಾತ್. ಈಶಪುತ್ರಾಯ ವಿದ್ಮಹೇ ಗೌರೀಸುತಾಯ ಧೀಮಹಿ ತನ್ನೋ ವಟುಃ ಪ್ರಚೋದಯಾತ್. ಪಾಶಹಸ್ತಾಯ ವಿದ್ಮಹೇ ಅಂಕುಶಧರ್ತ್ರೇ ಚ ಧೀಮಹಿ ತನ್ನೋ ವಟುಃ ಪ್ರಚೋದಯಾತ್. ಅರ್ಘ್ಯಂತೆ ಅಭ್ರವರ್ಣಾಯ ಶುಭ್ರವಸ್ತ್ರಧರಾಯ ಚ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಶುಭ್ರವಸ್ತ್ರಧರಾಯ ನಮಃ ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುವುದು. ಹೇ ನಾಗಶಕ್ತಿ ವಿನಾಯಕ, ನಾನು ಮಾಡುವ ಎಲ್ಲ ಯೋಚನೆಗಳನ್ನು, ನಾನು ಮಾಡುವ ಎಲ್ಲ ಕೆಲಸಗಳನ್ನು, ನಾನು ಆಡುವ ಎಲ್ಲ ಮಾತುಗಳನ್ನು ನಿನಗೇ ಅರ್ಪಿಸುತ್ತೇನೆ. ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಹೇ ನಾಗಶಕ್ತಿ ವಿನಾಯಕ, ನನ್ನ ಯೋಚನೆಗಳೆಲ್ಲವೂ ಕೂಡ ನಿನ್ನ ಧ್ಯಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಸೇವೆ, ನಾನಾಡುವ ಎಲ್ಲ ಮಾತುಗಳು ನಿನ್ನ ಸ್ತುತಿ. ಹೇ ನಾಗಶಕ್ತಿ ವಿನಾಯಕ, ನನ್ನ ಪೂರ್ವಜನ್ಮದ ಜನ್ಮ ಜನ್ಮಾಂತರದ ಎಲ್ಲ ದೋಷಗಳನ್ನು, ಈ ಜನ್ಮದಲ್ಲಿ ಉಂಟಾದ ಎಲ್ಲ ದೋಷಗಳನ್ನು ಮತ್ತು ಕುಟುಂಬದಿಂದ ಬಂದ ಸಮಸ್ತ ದೋಷಗಳನ್ನು ನಿವಾರಣೆ ಮಾಡಿ ಅನುಗ್ರಹಿಸು. ನನಗೂ ನನ್ನ ಕುಟುಂಬಕ್ಕೂ ಕುಲಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣ ನಿನ್ನ ಅನುಗ್ರಹದ ಮೂಲಕ ಶಾಂತಿ ಉಂಟಾಗಲಿ, ಸಮಸ್ತ ವಿಧವಾದ ಒಳಿತುಂಟಾಗಲಿ. ನಾನು ನಿನಗೆ ಶರಣಾಗಿದ್ದೇನೆ. ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅನೇನ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನ ಕರ್ಮಣ ಶ್ರೀ ನಾಗಶಕ್ತಿ ವಿನಾಯಕ ಪ್ರೀಯತಾಂ. ಪ್ರಸಾದಃ ಪ್ರಸಾದಂ ದೇಹಿ ಭಗವನ್ ಪ್ರಸೀದ ಮಮ ದೇವತಾ. ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ. ಸುಪ್ರಸಾದೋ ಅಸ್ತು. ಶ್ರೀ ನಾಗಶಕ್ತಿ ವಿನಾಯಕನ ಅಭಯ ಹಸ್ತದಿಂದ ಸಂಪೂರ್ಣವಾದ ಒಂದು ಅಭಯ ಲಭ್ಯವಾಗಿದೆ. ನಿಧಾನವಾಗಿ ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಅಂಗೈಗಳನ್ನು ಇಟ್ಟುಕೊಂಡು ನಿಧಾನವಾಗಿ ಕಣ್ತೆರೆದು ಆ ನಾಗಶಕ್ತಿ ವಿನಾಯಕನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಈ ದಿನ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹದಿಂದ ಸಮಸ್ತ ಶುಭವುಂಟಾಗಲಿದೆ ಎಂಬುದಾಗಿ ಭಾವಿಸಿ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ
ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.